ನಮಸ್ಕಾರ. ನೀವು ನೋಡ್ತಾ ಇರೋ ನಿಮ್ಮ ಕನ್ನಡ ನ್ಯೂಸ್. ನಾನು ಪ್ರಿಯಾ. ಕನ್ನಡ ಸಾಹಿತ್ಯ ಪರಿಷತ್ತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲ ಆಶಯ ನಮ್ಮ ನಾಡು, ನುಡಿ, ಜಲ ಇವುಗಳನ್ನು ಸಂರಕ್ಷಣೆ ಮಾಡುವುದು, ನಾಡಿನ ಜನಮಾನಸದಲ್ಲಿ ಸಾಹಿತ್ಯದ ಆಸಕ್ತಿಯನ್ನು, ಕಲೆ, ಸಂಸ್ಕೃತಿಯ ಬಗ್ಗೆ ಗೌರವ, ಪ್ರೀತಿಯನ್ನು ಮೂಡಿಸುವಂಥದ್ದು. ಒಟ್ಟಾರೆ ಕನ್ನಡ ಆಡಳಿತ ಭಾಷೆಯಾಗಿ ವಿಜೃಂಭಿಸಬೇಕು, ಮನೆ ಮತ್ತು ಮನಗಳ ಭಾಷೆ ಕನ್ನಡ ಆಗಬೇಕು ಅನ್ನುವ ಸಂಕಲ್ಪದೊಂದಿಗೆ ಆ ದಾರ್ಶನಿಕ ಮಹಾನುಭಾವರುಗಳು ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು 1 ಶತಮಾನಗಳಿಂದ ಪ್ರಾರಂಭ ಮಾಡಿದ್ದಾರೆ. ಇಂತಹ ಒಂದು ಪ್ರತಿಷ್ಠಿತ ಸಂಸ್ಥೆಗೆ ಅಧ್ಯಕ್ಷನಾಗಬೇಕು ಅನ್ನೋ ಹಂಬಲದಿಂದ ನಾನು ಈ ಬಾರಿ ಈ ಚುನಾವಣೆಗೆ ನಿಂತಿದ್ದೇನೆ. ನನ್ನ ಹಿನ್ನೆಲೆಯನ್ನು ಸೂಕ್ಷ್ಮವಾಗಿ ಹೇಳ್ತೇನೆ. ಈಗಾಗಲೇ ಹೇಳಿದ್ದೇನೆ, ನಾನು ಒಬ್ಬ ಭಾರತೀಯ ಆಡಳಿತ ಸೇವೆ IAS ಅಧಿಕಾರಿಯಾಗಿ, ಜಿಲ್ಲಾಧಿಕಾರಿಯಾಗಿ, ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾಗಿ, ನಿವೃತ್ತಿ ನಂತರ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಸಾಕಷ್ಟು ಕನ್ನಡ ಪರವಾದ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ನನ್ನ ಆಡಳಿತ ಅವಧಿಯಲ್ಲಿ ಅದು ಹೇಗಿತ್ತು ಅಂದರೆ, ಹಾಲ ತೊರೆಗೆ ಬೆಲ್ಲದ ಕೆಸರು ಅನ್ನುವ ಶರಣರು ಹೇಳೋ ಹಾಗೆ ನನ್ನ ಆಡಳಿತದಲ್ಲಿ ಸಾಹಿತ್ಯದ ಜೇನು ಸಂಯೋಗ ಆಗಿದ್ದರಿಂದ ನನ್ನ ಆಡಳಿತ ಭಾಳ ಸುಲಭವಾಗಿ, ತುಂಬ ಮಾನವೀಯ ನೆಲೆಯಲ್ಲಿ ಆಡಳಿತ ನಡೆಸ್ಕೊಂಡು ಬಂದಿದ್ದೇನೆ. ಸಂಸ್ಕೃತಿ ಮತ್ತು ಪ್ರಗತಿ ಒಂದು ನಾಣ್ಯದ 2 ಮುಖಗಳು ಅನ್ನುವಂಥದ್ದು ನನ್ನ ಆಡಳಿತ ಸಿದ್ಧಾಂತ. ಆಡಳಿತ ನಡೆಸುವವರಿಗೆ ಸಾಂಸ್ಕೃತಿಕ ಪ್ರಜ್ಞೆ, ಆಡಳಿತ ನಡೆಸುವವರಿಗೆ ಸಾಂಸ್ಕೃತಿಕ ಮೌಲ್ಯಗಳ ಅರಿವಿದ್ದರೆ ಅಲ್ಲಿ ಒಂದು ಮಾನವೀಯ ಆಡಳಿತ ಅರಳುತ್ತೆ, ಅಲ್ಲಿ ಮಾನವೀಯ ಸ್ಪರ್ಶ ಅಲ್ಲಿ ಉದಿಯಾಗುತ್ತೆ. ಮತ್ತು ನಾವೇನು ಕೆಲಸ ಮಾಡ್ತಾ ಇದ್ದೇವೆ, ಯಾರಿಗಾಗಿ ಮಾಡ್ತಾ ಇದ್ದೇವೆ, ನಮ್ಮ ಉದ್ದೇಶ ಏನು, ನಾವು ಪರಿಚಾರಕರಾಗಿ, ಸಾಮಾನ್ಯ ಸೇವಕರಾಗಿ ಕೆಲಸ ಮಾಡಬೇಕನ್ನೋ ಹಂಬಲವನ್ನು ಮೊದಲಿಂದ ನಾನು ಯಾಕೆ ಇಟ್ಕೊಂಡಿದ್ದೆ ಅಂದರೆ, ನನಗೆ ಮೊದಲಿಂದ ವಚನ ಸಾಹಿತ್ಯದ ಬಗ್ಗೆ ಆಸಕ್ತಿ ಇತ್ತು. ಶರಣರ ವಿಚಾರಧಾರೆ, ದಾಸರ ವಿಚಾರಧಾರೆ, ಜನಪದರ ಆಶಯಗಳು ನನ್ನ ಇಡೀ ಆಡಳಿತ ಬದುಕನ್ನು 34 ವರ್ಷಗಳ ಕಾಲ ಕೆಲಸ ಮಾಡಿ ಬಂದಿದೆ. ಮೂಲತಃ ನಾನು ಆಗಲೇ ಹೇಳಿದಾಗೆ ನಾನು ವಚನ ಸಾಹಿತ್ಯದ ಬಗ್ಗೆ ಡಾಕ್ಟರೇಟ್ ತೆಗೆದುಕೊಂಡಿದ್ದೇನೆ ಹಂಪಿ ವಿಶ್ವವಿದ್ಯಾಲಯದಿಂದ. ಹಾಗೆಯೇ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದವರು ಗೌರವ ಡಾಕ್ಟರೇಟ್ ಹೊಂದಿದ್ದಾರೆ. ನಾನು 10 ಕೃತಿಗಳನ್ನು ರಚಿಸಿದ್ದೇನೆ. ಮಾತೆಂಬುದು ಜ್ಯೋತಿರ್ಲಿಂಗ, ಚಿಂತನ ಚಿಲುಮೆ, ಚಿಂತನ ಕಿರಣ, ಇಂಥ ಅನೇಕ, ಮತ್ತು ವಚನಗಳಲ್ಲಿ ಸಾಮಾಜಿಕ ಚಿಂತನೆ, ಇಂಥ ಅನೇಕ ಕೃತಿಗಳನ್ನು ರಚಿಸುವ ಮೂಲಕ ಸಾಹಿತ್ಯ ಲೋಕಕ್ಕೂ ನನ್ನದೇ ಆದಂಥ ಕಿರು ಕಾಣಿಕೆ. ನಾನು ದೊಡ್ಡ ಮಹಾನ್ ಸಾಹಿತಿಯಲ್ಲ, ಆದರೆ ಸಾಹಿತ್ಯದ ಪರಿಚಾರಕನಾಗಿ, ಸಾಹಿತ್ಯ ಪ್ರೇಮಿಯಾಗಿ, ಸಾಹಿತ್ಯದ ಪೋಷಕನಾಗಿ ಕೆಲಸ ಮಾಡಿದ್ದೇನೆ. ತುಮಕೂರು ಜಿಲ್ಲಾಧಿಕಾರಿಯಾಗಿದ್ದಾಗ ರಾಷ್ಟ್ರೀಯ, ಅಂತಾರಾಷ್ಟ್ರೀಯ, ಸ್ಥಳೀಯ ಅನೇಕ ಕಲಾವಿದರನ್ನು ಕರೆಸಿ ದೊಡ್ಡ ಸಮಾರಂಭ ಮಾಡ್ತಿದ್ದೇನೆ. ನನಗೆ ಅದೃಷ್ಟವಶ ಶಿವರಾಮ್ ಕಾರಂತರ ಸಂಪರ್ಕ ಇತ್ತು. ನಾನು ಮಂಗಳೂರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗ. ಹಾಗೆ ಧಾರವಾಡದಲ್ಲಿದ್ದಾಗ ಸನ್ಮಾನ್ಯ ಪಾಟೀಲ್ ಪುಟ್ಟಪ್ಪನವರು, ಸಾಸ ಮಾಳ್ವಾಡ್ರು, ಶಾಂತಾದೇವಿ ಮಾಳ್ವಾಡ್ರು, ಚಂದ್ರಶೇಖರ್ ಕಂಬಾರವರು, ವೀರಣ್ಣ ರಾಜರವರು, R.C. ಹಿರೇಮಠರವರು, ಇಂಥ ಅನೇಕ ಮಹಾನುಭಾವರ ಸಾಹಿತ್ಯದ ಪ್ರೇರಣೆ ನನಗೆ ಆಡಳಿತದ ಮೊದಲ ಹಂತದಲ್ಲಿಯೇ ಅಸಿಸ್ಟೆಂಟ್ ಕಮಿಷನರ್ ಧಾರವಾಡಕ್ಕೆ ಹೋದಾಗಲೇ ಒಂದು ಸಾಹಿತ್ಯದ ಸಿಂಚನ ನನ್ನಲ್ಲಿ ಮೂಡಿತು, ಒಂದು ರೀತಿಯ ಸಾಹಿತ್ಯದ ಪ್ರಜ್ಞೆ ನನ್ನಲ್ಲಿ ಮೂಡಿತು. ಕಾರಣ ಇಂತಹ ಸಾಹಿತ್ಯದ ವಲಯ. ಧಾರವಾಡದಲ್ಲಿರೋರೆಲ್ಲರೂ ಬಸವರಾಜ್ ಕಟ್ಟಿಮನಿಯವರು ತುಂಬ ಇಷ್ಟಪಡ್ತಾಯಿದ್ರು ನನ್ನ, ಡಾಕ್ಟರ್ ಬೂಸ್ನೂರು ಮಠರವರು, ಇಂಥವ್ರ ಸಂಪರ್ಕ ಇತ್ತು. ಆನಂತರ ಮಂಗಳೂರಿಗೆ ಹೋದಾಗ ಅಲ್ಲೊಂದು ವಿಶೇಷವಾದಂಥ ಶಿವರಾಮ್ ಕಾರಂತರಂಥ ಮಹಾನ್ ವ್ಯಕ್ತಿಗಳ ಸಂಪರ್ಕ, ಮತ್ತು ಧಾರ್ಮಿಕವಾಗಿ ವೀರೇಂದ್ರ ಹೆಗ್ಗಡೆ ಅಂತವರ ಸಂಪರ್ಕ, ಮತ್ತು ಇದಿನಪ್ಪ ಅಂತಿದ್ರು ಭಾಳ ದೊಡ್ಡ ವ್ಯಕ್ತಿಗಳು. ಕೈಯಾರ ಕಿಣ್ಣಿಣ್ಣರೇ ಇದ್ದರು ಆಗ ನನಗೆ. ನಾನೊಬ್ಬರು G. ನಾರಾಯಣ ಅವರು, ಪಾಟೀಲ್ ಪುಟ್ಟಪ್ಪನವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದಾಗ ಇದಿನಪ್ಪ ಅವರು ಅದರ ಸದಸ್ಯರಾಗಿದ್ದರು, ಕೈಯಾರ ಕಿಣ್ಣಿಣ್ಣರು ಸದಸ್ಯರಾಗಿದ್ದರು. ನಾನು ಮಂಗಳೂರಿನಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಇದ್ದಾಗ ನನ್ನ ಮನೆಯಲ್ಲೇ ಬಂದು ಪ್ರಸಾದ ಕೊಡ್ತಕ್ಕಂಥ ಒಂದು ಅವಕಾಶ ಇತ್ತು. ಹೀಗಾಗಿ ನನಗೆ ಸಾಹಿತ್ಯದ ಬಗ್ಗೆ ಮೊದಲಿಂದ ಒಲವಿದ್ದರಿಂದ ನಾನಾಗಲೇ ಹೇಳಿದಾಗ ಆಡಳಿತ ಮತ್ತು ಸಾಹಿತ್ಯವನ್ನು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋದಂಥ ಒಂದು ಸಾಹಸದ ಕೆಲಸ, ಸಾರ್ಥಕದ ಕೆಲಸ ನಾನು ಮಾಡ್ಕೊಂಡು ಬಂದ ಹಿನ್ನೆಲೆಯಲ್ಲಿ ಈ ಬಾರಿ ನಾನು ಕನ್ನಡ ಸಾಹಿತ್ಯ ಅಧ್ಯಕ್ಷರಾಗ್ತಾ ಇದ್ದೇನೆ. ದಯಮಾಡಿ ತಮ್ಮ ಪತ್ರಿಕೆಗಳ ಮೂಲಕ ಆಜೀವ ಸದಸ್ಯರಿಗೆ, ಜನಮಾನಸಕ್ಕೆ ಮುಟ್ಟಿಸಬೇಕು. ನನ್ನ ಒಂದೇ ಒಂದು ಉದ್ದೇಶ, ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ಸಾಹಿತ್ಯ ಸರಸ್ವತಿಯ ಒಂದು ದೇಗುಲ ಮಾಡಬೇಕು. ಸಾಮಾನ್ಯ ಆಜೀವ ಸದಸ್ಯರು ಯಾರೇ ಸಾಹಿತ್ಯಗಳಲ್ಲಿ ಬಂದರೂ ಗೌರವ ಸಿಗಬೇಕು. ವಿಶೇಷವಾಗಿ ಕನ್ನಡ ಪರ ಹೋರಾಟಗಾರರಿಗೆ ವಿಶೇಷ ಆದ್ಯತೆಯನ್ನು, ಗೌರವವನ್ನು, ಸ್ಥಾನಮಾನವನ್ನು ಕೊಡಬೇಕು. ಏಕೆಂದರೆ ಕನ್ನಡ ಕಟ್ಟಿದವರು ಭಾಳಷ್ಟು ಜನ ಇದ್ದಾರೆ. ಕರ್ನಾಟಕದ ಏಕೀಕರಣಕ್ಕೆ ದುಡಿದಂಥ ಮಹಾನುಭಾವರು, ಅವ್ರನ್ನೆಲ್ಲ ಸ್ಮರಣೆ ಮಾಡ್ಕೊಳ್ತಕ್ಕಂಥದ್ದು. ಮತ್ತು ತಿಂಗಳಿಗೊಮ್ಮೆ ದೊಡ್ಡ ಸಾಧಕರನ್ನು ಕರೆಸಿ ಸಾಹಿತ್ಯ ಸಾಧಕರೊಂದಿಗೆ ಸಂವಾದ ಮಾಡ್ತಕ್ಕಂಥ ಅನೇಕ ಅಭಿಲಾಷೆಗಳನ್ನು, ಹಂಬಲವನ್ನು ಹೊತ್ತಿದ್ದೇನೆ. ಅದು ನಂತರ ಚುನಾವಣಾ ಪ್ರಣಾಳಿಕೆಯಲ್ಲಿ ಅದು ಪ್ರತಿಬಿಂಬಿಸುತ್ತೆ ಅನ್ನೋ ಮಾತನ್ನು ಹೇಳ್ತಾ, ದಯಮಾಡಿ ತಾವೆಲ್ಲ ಈ ಸುದ್ದಿಗೋಷ್ಠಿಗೆ ಬಂದಿದ್ದೀರಿ.
ಕನ್ನಡ ಸಾಹಿತ್ಯ ಪರಿಷತ್ ರಾಜ್ಯಾಧ್ಯಕ್ಷ ಸ್ಥಾನ ನಿಲ್ತಾ ಇದ್ದೇನೆ. ನಾನೊಬ್ಬ ಸೂಕ್ತ ಅಭ್ಯರ್ಥಿ ಅಂತ ನನಗೆ ಆತ್ಮವಿಶ್ವಾಸ ಇದೆ. ಏಕೆಂದರೆ ನಾನು ಅಷ್ಟು ಸಾಹಿತ್ಯದ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ ಮತ್ತು ಸಾಂಸ್ಕೃತಿಕ ಸೇವೆಯನ್ನು ಮಾಡ್ತಾ ಬಂದಿದ್ದೇನೆ. ಅನೇಕ ಸಾಂಸ್ಕೃತಿಕ ಸಂಘ ನಾನು ಆಗಲೇ ಹೇಳಿದೆ, ಬಸವೇದಿಕೆ ಸಂಸ್ಥೆ ಪ್ರಾರಂಭ ಮಾಡಿ ಸಂಸ್ಕೃತಿ ಸಂಗಮ ಟ್ರಸ್ಟ್ ಮಾಡಿದೆ. ಚಿ ಉದಿಶಂಕರ್ ಪ್ರಶಸ್ತಿ ಪ್ರದಾನ ಪ್ರಶಸ್ತಿಯ ಒಂದು ಸಮಿತಿಯಲ್ಲಿದ್ದೆ. ಅನೇಕ ರಾಷ್ಟ್ರೀಯ ಆಯ್ಕೆ ಸಮಿತಿಗಳಲ್ಲಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಅನೇಕ ವಿಶ್ವವಿದ್ಯಾನಿಲಯಗಳ ಉಪಕುಲಪತಿಗಳ ಆಯ್ಕೆ ಸಮಿತಿಯಲ್ಲೂ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಈ ಆಡಳಿತದ ಹಿನ್ನೆಲೆ ಸಂಸ್ಕೃತಿ ಪ್ರೇಮ ಇವೆರಡರ ಸಂಯೋಗದೊಂದಿಗೆ ಈ ಪರಿಷತ್ತನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೇನೆ ಅನ್ನುವ ಆತ್ಮವಿಶ್ವಾಸ ನನಗಿದೆ. ನಿಮ್ಮೆಲ್ಲರ ಸಹಕಾರ ಸಿಗಬೇಕು. ನಮಸ್ಕಾರ. ಸರ್, ಈ ಹಿಂದಿನ ರಾಜ್ಯಾಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರ ಬಗ್ಗೆ ಬಹಳ ಅಪಸ್ವರ ಕೇಳಿ ಬಂದಿತ್ತು ಮತ್ತು ಎಲ್ಲ ಕಡೆ ವೈರಲ್ ಆಗಿತ್ತು. ಅದರ ಬಗ್ಗೆ ಏನಂತ ನಾನು ಆಗಲೇ ಉತ್ತರ ಕೊಟ್ಟೆ. ನೀವು ಹೇಳಿದಾಗೆ ಅದಿನ್ನೂ ನ್ಯಾಯಾಲಯದಲ್ಲಿದೆ. ನಾನು ಅಧ್ಯಕ್ಷನಾದ ಮೇಲೆ ಅದರ ಬಗ್ಗೆ ಏನು ತಾರ್ಕಿಕವಾಗಿ ಕಾನೂನಾತ್ಮಕ ಕ್ರಮ ತೆಗೆದುಕೊಳ್ಬೇಕು ಕಟ್ಟುನಿಟ್ಟಾಗಿ ತಿಳ್ಕೊಳ್ತೇನೆ. ಯಾಕೆಂದರೆ ಏನೇನು ಆಗಿದೆ ಇನ್ನೂ ಕೋರ್ಟಿಂದ ಹೊರಬರಬೇಕು. ಹೊರಬಂದಾಗ ಒಂದು ನಿರ್ಧಾರ ಆಗಿ ಇದಿಷ್ಟು ಸಮಸ್ಯೆಗಳಾಗಿದೆ, ಇಷ್ಟು ಆತಂಕಗಳಿವೆ ಅನ್ನೋದು ಸ್ಪಷ್ಟ ಆದಮೇಲೆ ಅದ್ರ ಬಗ್ಗೆ ನಾನು ಖಂಡಿತ ಕ್ರಮ ತೆಗೆದು. ಇವತ್ತು ವಿಜಯಪುರದಲ್ಲೇ ಶರಣರ ನಾಡು ಮತ್ತು ಸಾಹಿತಿಗಳ ನಾಡು, ಅಂದ್ರೆ ಸಾಹಿತಿಗಳು ಜಾಸ್ತಿ ಇರುವಂತದ್ದು ವಿಜಯಪುರದಲ್ಲಿ. ಆದ್ರೂ ಕೂಡ ಇಲ್ಲಿಯ ಸಾಹಿತಿಗಳ ಹೆಸರುಗಳು ನಶಿಸಿ ಹೋಗ್ತಾ ಇರುವಂತದ್ದು, ಮತ್ತೆ ಬಸವಣ್ಣನವರ ಬಗ್ಗೆ ಒಂದಷ್ಟು ಜನ ಕೆಟ್ಟ ಅಭಿಪ್ರಾಯಗಳನ್ನ ಜನರ ತಲೆಗೆ ತುಂಬ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ನೀವು ರಾಜ್ಯಾಧ್ಯಕ್ಷರಾದ ಮೇಲೆ ಯಾವೆಲ್ಲ ನಿಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಿನಿಂದ ಇದರ ಬಗ್ಗೆ ನೀವು ಅಂದ್ರೆ ಅವರ ವಚನಗಳಾಗಿರ್ಬೋದು ಎಲ್ಲವನ್ನ ಜೀವಂತಿಗೆ ಅಂದ್ರೆ ಅದಕ್ಕೆ ಜೀವ ತುಂಬುವಂತ ಕೆಲಸ ಮಾಡ್ತೀರಾ? ಹೀಗೆ ಖಂಡಿತ. ಈಗ ವಚನ ಸಾಹಿತ್ಯ, ದಾಸ ಸಾಹಿತ್ಯ, ಜಾನಪದ ಸಾಹಿತ್ಯ ಈ ಮೂರು ಕನ್ನಡ ನಾಡಿನ ಆಸ್ತಿಗಳು. ಜಾನಪದ ಕನ್ನಡದ ತಾಯಿ ಬೇರು. ವಚನ ಸಾಹಿತ್ಯ ವಿಶ್ವಕ್ಕೆ ಕಿರೀಟಪ್ರಾಯವಾದಂಥ ಸಾಹಿತ್ಯ. ದಾಸ ಸಾಹಿತ್ಯ ಅದು ದಾರ್ಶನಿಕ ಸಾಹಿತ್ಯ. ಈ ಮೂರು ಸಾಹಿತ್ಯಗಳನ್ನು ವಿಜೃಂಭಿಸಬೇಕು ರಾಷ್ಟ್ರ ಮಟ್ಟದಲ್ಲಿ ಅನ್ನುವ ಅಭಿಲಾಷೆಯೇ ನನ್ನ ವೈಯಕ್ತಿಕ ಅಭಿಲಾಷೆ. ಜೊತೆಗೆ ನೀವು ಹೇಳಿದಾಗ ಬಸವಣ್ಣ ಎಲ್ಲರಿಗೆ ಮೀರಿದಂತಹ ಮಹಾನ್ ವ್ಯಕ್ತಿತ್ವ. ಅದು ಬಹುಶಃ ನನ್ನ ಆಡಳಿತ ಬದುಕನ್ನು ಕೈ ಹಿಡಿದು ನಡೆಸಿದವನೇ ಬಸವಣ್ಣ. ಬಸವಾದಿ ಶರಣರ ವಚನಗಳು, ದಾರ್ಶನಿಕರು, ದಾಸರು. ಈ ಆಡಳಿತ ನಡೆಸುವವರಿಗೆ ಅವರು ಅಧಿಕಾರಿಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಮಂತ್ರಿಗಳಿರ್ಬೋದು, ದೊಡ್ಡ ದೊಡ್ಡ ಸಂಪತ್ತು ಉಳ್ಳಂಥ ಮಹಾನ್ ವ್ಯಕ್ತಿಗಳಿರ್ಬೋದು, ಅವರಿಗೆ ಬಸವಣ್ಣ ತುಂಬ ಮುಖ್ಯ ಆಗ್ತಾನೆ. ಯಾರು ಬಸವಣ್ಣನ ಅರ್ಥ ಮಾಡಿಕೊಂಡ್ರೆ ಇಡೀ ಪ್ರಪಂಚನ ಅರ್ಥ ಮಾಡ್ಕೊಂಡಾಗ. ನಿಮ್ಗೆ ಗೊತ್ತಿದೆ, ಶ್ರೀಕಂಠನೊಂದು ಮಾತು ಹೇಳ್ತಾರೆ, ದ ಪ್ರೀಚಿಂಗ್ಸ್ ಆಫ್ ಬಸವ ಇಸ್ ಲೈಕ್ ಎ ಓಷನ್ ಇನ್ ಟು ವಿಚ್ ಆಲ್ ದಿ ಅರ್ಲಿಯರ್ ಥಾಟ್ಸ್ ಫ್ಲೋಡಿಂಗ್, ಫ್ರಮ್ ವಿಚ್ ಆಲ್ ದಿ ಲೇಟರ್ ಥಾಟ್ ಫ್ಲೋಡ್ ಔಟ್ ಅಂತ. ಕೈಂಡ್ ಲೈಕ್ ಬುದ್ಧ, ಜೆಂಟಲ್ ಲೈಕ್ ಜೀಸಸ್, ಸಿಂಪಲ್ ಲೈಕ್ ಮಹಾವೀರ್, ಬೋಲ್ಡ್ ಲೈಕ್ ಮಹಮ್ಮದ್, ಬಸವ ಸ್ಟ್ರೈಕ್ಸ್ ಇಸ್ ಎ ವಂಡರ್ ಆಫ್ ಕ್ರಿಯೇಷನ್ ಅಂತಾರೆ. ಹಾಗಾಗಿ ವಿಶ್ವ ವಿಭೂತಿ ಪುರುಷ ಬಸವಣ್ಣನವರು ವಚನ ಸಾಹಿತ್ಯ. ಯಾಕೆಂದರೆ ವಚನ ಸಾಹಿತ್ಯದ ಆಶಯ ಜನಕಲ್ಯಾಣ, ಆತ್ಮಕಲ್ಯಾಣ ಜೊತೆಗೆ ಮಾನವ ಕಲ್ಯಾಣ. ಹಾಗಾಗಿ ಖಂಡಿತ ನೀವು ಹೇಳಿದಾಗೆ ಇನ್ನೊಂದು, ನಾನು ಕನ್ನಡ ಗಡಿನಾಡ ಪ್ರಾಧಿಕಾರದಲ್ಲಿದ್ದಾಗಲೂ ಸಹ ಒಂದು ಪ್ರಯೋಗ ಮಾಡಿದ್ದೆ. ಈ ಸ್ಮಾರಕಗಳು ಅನೇಕ ಮಹಾನ್ ಕವಿಗಳ, ಸಂತರ, ಪಂಪನ ಒಂದು ಸಹ ಅವನ ಸಮಾಧಿಯೂ ಸಹ ಸರಿಯಾದ ಸ್ಥಿತಿಲಿಲ್ಲ. ನಾನು ಸಾಹಿತ್ಯ ಪರಿಷತ್ ಅಧ್ಯಕ್ಷನಾದ ಮೇಲೆ ಯಾರ್ಯಾರು ಕವಿ ಪುಂಗವರು ಎಲ್ಲೆಲ್ಲಿ ಹುಟ್ಟಿದ್ದಾರೆ, ಅವ್ರ ಸ್ಮಾರಕಗಳೇನಾದರೂ ಶಿಥಿಲವಾಗಿದ್ದರೆ ಅದರ ಬಗ್ಗೆ ಸರ್ಕಾರದ ಜೊತೆಗೆ ಸಹಕರಿಸಿ, ನಾನೊಬ್ಬನೇ ಮಾಡಲಿಕ್ಕಾಗೋದಿಲ್ಲ, ಸರ್ಕಾರದ ಸಹಾಯವನ್ನು ಪಡ್ಕೊಂಡು ಅವುಗಳನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ ದಿಸೆಯಲ್ಲಿ ಖಂಡಿತ ಪ್ರಾಮಾಣಿಕ ಕೆಲಸ ಮಾಡ್ತೀವಿ. ಇವತ್ತು ರಾಜ್ಯದಲ್ಲಿ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಕನ್ನಡದ ಬಗ್ಗೆ ಸಾಕಷ್ಟು ಪ್ರೀತಿ ಪ್ರೇಮವನ್ನು ಹೊಂದಿರುವಂತದ್ದು. ಆದ್ರೂ ಕೂಡ ಒಂದೊಂದೆಡೆ ಅಂದ್ರೆ ಬೇರೆ ಭಾಷೆಯ ಫಲಕಗಳಾಗಿರ್ಬೋದು ಮತ್ತೆ ಅಂಗಡಿಗಳ ಮೇಲೆ, ಅಂಗಡಿ ಮುಂಗಟ್ಟುಗಳ ಮೇಲೆ ಕಾಣ್ತಾ ಇರುವಂತದ್ದು. ಅದನ್ನೆಲ್ಲ ಸಂಪೂರ್ಣವಾಗಿ ಕನ್ನಡ ಅನ್ನುವಂಥದ್ದನ್ನ ನಿಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಖಂಡಿತ ನೋಡಿ. ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ಸ್ವಾಯತ್ತ ಸಂಸ್ಥೆ. ಸರ್ಕಾರ ಇದೆ, ಗಡಿನಾಡು ಪ್ರಾಧಿಕಾರ ಇದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಕನ್ನಡ ಸಂಸ್ಕೃತಿ ಇಲಾಖೆ ಇದೆ, ಅಕಾಡೆಮಿಗಳಿವೆ. ಇವೆಲ್ಲರ ಸಹಕಾರ ತಗೊಳ್ತೀನಿ ನಾನು ಕನ್ನಡ ಸಂಸ್ಕೃತಿ ಇಲಾಖೆ ನಿರ್ದೇಶಕನಾಗಿದ್ದು ಎಲ್ಲ ಅಕಾಡೆಮಿಗಳು ಸೇರಿ ಸಮಾರಂಭಗಳು ಮಾಡ್ತಾ ಇದ್ವಿ. ಒಬ್ಬರು ಹೋಗೋದು ಸಮಾರಂಭ ಮಾಡ್ಕೊಂಬರೋದು, ಮತ್ತೊಬ್ಬರು ಹೋಗೋದು ಮಾಡ್ಕೊಂಬರೋದಲ್ಲ, ಒಂದೇ ವೇದಿಕೆಯಲ್ಲಿ ಎಲ್ಲ ಅಧ್ಯಕ್ಷರು ಕೂರಿಸ್ತಾ ಇದ್ದೀನಿ. ಎಲ್ಲ ಅಕಾಡೆಮಿ ಅಧ್ಯಕ್ಷರು ಕೂತ್ಕೊಳ್ಳೋರು, ಎಲ್ಲ ಪ್ರಾಧಿಕಾರ ಅಧ್ಯಕ್ಷರು ಕೂತ್ಕೊಂಡು ಇದು ಒಟ್ಟು ಕನ್ನಡ ಒಂದೇ ಅನ್ನುವಂಥ ಪರಿಕಲ್ಪನೆಯಲ್ಲಿ ಎಲ್ಲರ ಸಹಕಾರ ತೆಗೆದುಕೊಂಡು ಖಂಡಿತ ಒಂದು ಹೊಸ ಹೆಜ್ಜೆ ಇಡ್ತೇನೆ ಎನ್ನುವ ಭರವಸೆ ನನಗಿದೆ. ನಿಮ್ಮ ಸಹಕಾರ ಬೇಕು ಸರ್.
ಈಗ ಕನ್ನಡ ಸಾಹಿತ್ಯದಲ್ಲಿ ನೈಜ ಸಾಹಿತ್ಯಗಾರರನ್ನ ನೀವು ಐಡಿ ಮಾಡಿ ಮೆಂಬರ್ಶಿಪ್ ಅನ್ನ ಮಾಡ್ಕೊಂಡಿದ್ದೀರ. ಈಗ ಕೆಲವೊಂದು ಅಪಸ್ವರ ಕೇಳಿ ಬರ್ತಾ ಇದೆ, ತಮ್ಮ ವೋಟ್ ಬ್ಯಾಂಕಿಗಾಗಿ ಮನೆಯ ಕುಟುಂಬಗಳನ್ನೆಲ್ಲ ಐಡಿ ಕಾರ್ಡ್ ಮಾಡ್ತಾ ಇದ್ದಾರೆ ಎಂದು ಕಂಡು ಬರ್ತಾ ಇದೆ, ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅದು ನನಗೆ ಅದರ ಅನುಭವ ಇಲ್ಲ, ಪರಿಚಯ ಇಲ್ಲ. ನಾನು ಮುಂದೆ ಏನಾಗುತ್ತೆ ಅದ್ರ ಬಗ್ಗೆ ನಾನು ಹೊಣೆಗಾರಕನಾಗ್ತೇನೆ. ಹಿಂದೆ ಏನಾಗಿದೆ ಗೊತ್ತಿಲ್ಲ ನನಗೆ. ಅದು ಪ್ರಾಮಾಣಿಕವಾಗಿರ್ಬೋದು, ಕನ್ನಡದ ಪ್ರೇಮದ ಮೇಲೂ ಆಗಿರ್ಬೋದು, ಅಥವಾ ಕನ್ನಡ ಸಾಹಿತ್ಯಕ್ಕೆ ನೀವೆಲ್ಲ ಬನ್ನಿ ಅಂತ ಆ ಪ್ರೀತಿಯಿಂದ ಅವ್ರನ್ನೆಲ್ಲ ಮೆಂಬರ್ಸ್ ಮಾಡಿರ್ಬೋದು. ಅಲ್ಲಿ ಉದ್ದೇಶ ಒಳ್ಳೇದಿರ್ಬೋದು, ಕೆಟ್ಟಿದ್ದು ನನಗೆ ಅದರ ಬಗ್ಗೆ ನನಗೆ ಐ ಕ್ಯಾನಾಟ್ ಆನ್ಸರ್. ನಾನು ಅದ್ರ ಬಗ್ಗೆ ಉತ್ತರ ಕೊಡೋಕ್ಕಾಗಲ್ಲ. ಮುಂದೆ ಆ ರೀತಿ ಆಗ್ದಂಗೆ ಮಾಡ್ಬೋದು. ಓಕೆ ಸರ್. ಸರ್, ಈಗಿನ ಯುವ ಜನತೆ ಹಾಗೂ ಈಗಿನ ಪೀಳಿಗೆಗಳು ಸಾಹಿತ್ಯವನ್ನು ಮಾಡಿದ್ದು ಬೇರೆ ಕೆಟ್ಟ ದುಶ್ಚಟಗಳಿಗೆ ಒಳಗಾಗಿದ್ದಾರೆ ಸರ್. ನೀವು ಸಾಹಿತ್ಯ ಮುಖಾಂತರ ಯಾವ ರೀತಿ ನಾನು ಈಗಲೇ ಹೇಳೋದಿಲ್ಲ, ನಾನು ಪ್ರಣಾಳಿಕೆ ಮೂಲಕ ಹೇಳ್ತೀನಿ. ಮಕ್ಕಳಲ್ಲಿ ಕನ್ನಡದ ಆಸಕ್ತಿ, ಕನ್ನಡ ಸಾಹಿತ್ಯ, ನೈತಿಕ ಮೌಲ್ಯಗಳನ್ನು ಮೂಡಿಸೋ ದಿಸೆಯಲ್ಲಿ ಮಕ್ಕಳ ಸಮ್ಮೇಳನ, ರಾಜ್ಯ ಮಟ್ಟದ ಮಕ್ಕಳ ಸಮ್ಮೇಳನ, ರಾಜ್ಯ ಮಟ್ಟದ ಯುವಕರ ಸಮ್ಮೇಳನ, ರಾಜ್ಯ ಮಟ್ಟದ ಲೇಖಕಿಯರ ಸಮ್ಮೇಳನ, ಈ ಮೂರನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕು. ನಮಗೆಲ್ಲ ವಯಸ್ಸಾಗಿದೆ, ನಮ್ಮದೆಲ್ಲ ಒಂಥರ ಜಡ ಆಗಿಬಿಟ್ಟಿದೆ ನಮ್ಮ ಮನಸ್ಸುಗಳು, ಹೃದಯಗಳು ಇನ್ನು ಒಳಕ್ಕೆ ಹೋಗಲ್ಲ. ತಾವು ಹೇಳಿದಾಗೆ ಯುವಕರನ್ನು ಸಾಹಿತ್ಯದ ಒಳಗೆ ನಾನೊಂದು ಸಲಹೆ ಕೊಡ್ತಾ ಇದ್ದೇನೆ. ಎಲ್ಲ ಸರ್ಕಾರಿ ಕಾಲೇಜಿನ ಲೆಕ್ಚರರ್ಸು, ಅಧ್ಯಾಪಕರು ಕಡ್ಡಾಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬೇಕು ಅಂಥೇಳಿ ನಾನು ಸರ್ಕಾರದ ಜೊತೆಯಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಅವರಿಂದ ಸುತ್ತೋಲೆ ಹೊರಡಿಸೋ ಹಾಗೆ ಕಾಲೇಜಿನ ವಿದ್ಯಾರ್ಥಿಗಳು ಸಾಹಿತ್ಯ ಪರಿಷತ್ತಿನ ಸದಸ್ಯರಾಗಬೇಕು ಅಂತ ಒಂದು ಆಂದೋಲನ ಮಾಡಲಿಕ್ಕೆ ಕೊಟ್ಟಿದ್ದೀನಿ. ಮಕ್ಕಳ ಒಂದು ವಿಭಾಗ ತೆಗೆದು ಮಕ್ಕಳಿಗೆ ರಿಯಾಯಿತಿ ದರದಲ್ಲಿ ಸದಸ್ಯತ್ವ ಕೊಟ್ಟು ಅವರನ್ನು ಮುಖ್ಯವಾಗಿ ನೋಡಿ, ಇಲ್ಲೆಲ್ಲ ಇದ್ದಾರೆ, ನಿಮ್ಮನ್ನೆಲ್ಲ ನಿಮ್ಮನ್ನು ಬಳಸ್ಕೊಂಡು ನನಗೆ ಭಾಳ ಕನಸುಗಳಿವೆ. ನಾನು ಮೊದಲಿಂದ ಕನಸುಗಾರ. ನನ್ನ ಸಾಹಿತ್ಯದ ಕನಸುಗಳೆಲ್ಲ ಈಡೇರಿವೆ, ಬೇರೆ ಕನಸುಗಳು ಈಡೇರಿರಲ್ಲ, ಈಡೇರಿದ್ರೆ ಪರವಾಗಿಲ್ಲ. ಹಾಗಾಗಿ ಕನಸುಗಾರರಾಗಿ ಕೆಲಸ ಮಾಡೋಣ ಅಂತಿದ್ದೀನಿ. ನೋಡೋಣ, ಅಧ್ಯಕ್ಷನ ಆದಮೇಲೆ ಇವೆಲ್ಲ ಇನ್ನೊಮ್ಮೆ ನಿಮ್ಮ ಹತ್ರ ಬಂದು ಮಾತನಾಡ್ತೇನೆ, ಏನು ಮಾಡ್ತೇನೆ ಅಂತ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ಕನ್ನಡ ನ್ಯೂಸ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದು ಮರೆಯಬೇಡಿ.